ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತಹ ಸಮಸ್ಯೆ. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದೆ ಇರೋದು ಮಹಿಳೆಯರಲ್ಲಿ ಬಂಜೇತನಕ್ಕೆ ಕಾರಣ ಆಗಬಹುದು. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಈ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿಯ ಕೊರತೆ ಇರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೇತನಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐಎಫ್ ಸೆಂಟರ್ನ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅಪರ್ಣಾ ಎನ್. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಬಹಳ ಕಾಮನ್ ಆಗಿ ಕೇಳೋದಕ್ಕೆ ಸಿಗ್ತಾ ಇದೆ ನಮಗೆ ಇನ್ಫರ್ಟಿಲಿಟಿ ಅನ್ನುವಂಥದ್ದು, ಬಂಜೇತನವನ್ನು ಅನ್ನುವಂಥದ್ದು. ಏನ್ ಕಾರಣ, ಜೊತೆಗೆ ಯಾವ ಸ್ಟೇಜ್ ನ ಇನ್ಫರ್ಟಿಲಿಟಿ ಅಂತ ಹೇಳ್ತೀರಾ ನೀವು ಅಂತ? ಹೌದು, ನಾವು ಯಾವಾಗ ಇನ್ಫರ್ಟಿಲಿಟಿ ಅಥವಾ ದಂಪತಿಗಳಿಗೆ ಈ ಸಂತಾನೋತ್ಪತ್ತಿ ತೊಂದರೆ ಇದೆ ಅಂತ ಕರಿತೀವಿ ಅಂತಂದರೆ, ಸತತವಾಗಿ 1 ವರ್ಷದ ಕಾಲ ಗಂಡ ಹೆಂಡತಿ ಪ್ರಯತ್ನ ಮಾಡ್ತಿದ್ದಾರೆ ಮಗುಗೆ, ಬಟ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಮಗು ಆಗಲಿಕ್ಕೆ ಅಂತ ಅಂದಾಗ ನಾವು ಅವ್ರಿಗೆ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಬಟ್ ಈ 1 ವರ್ಷದ ರೂಲು ಎಲ್ರಿಗೂ ಅಪ್ಲೈ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ. ನಾನು 3 ಸಿಂಪಲಾಗಿ ಹೇಳ್ತೇನೆ ನಿಮಗೆ. 3 ಫ್ಯಾಕ್ಟರ್ಸ್ ಏನು ನೆನ್ಪಿಟ್ಕೋಬೇಕು ಅಂತಂದರೆ, ಒಂದು ನಿಮ್ಮದು ಏಜ್, ಇನ್ನೊಂದು ಎಷ್ಟು ಟೈಮ್ ನೀವು ಟ್ರೈ ಮಾಡಿದ್ದೀರಾ, ಅದ್ರ ಜೊತೆಗೆ ನಮಗೆ ಸ್ಪೆಷಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಏಜ್ ಅಂತ ಬಂದಾಗ ಇಂಡಿಯಾದಲ್ಲಿ ಹುಟ್ಟಿರೋ ಅಂತಂದರೆ ಭಾರತ ದೇಶದಲ್ಲಿ ಹುಟ್ಟಿರೋ ಹೆಣ್ಮಕ್ಳು ಅಥವಾ ನಮ್ಮದು ಏಷ್ಯಾ ಖಂಡದಲ್ಲಿರೋ ಹೆಣ್ಮಕ್ಳಿಗೆ ಸಂತಾನೋತ್ಪತ್ತಿ ಅಂತಂದರೆ ಮೊಟ್ಟೆಗಳು ಕ್ಷೀಣ ಆಗೋದು ಬೇಗ ಶುರುವಾಗುತ್ತೆ. ಹಾಗಾಗಿ ನಮ್ಮ ಹೆಣ್ಮಕ್ಳು 32 ವಯಸ್ಸಿಗಿಂತ ಕೆಳಗಡೆ ಇರೋರು 1 ವರ್ಷ ಸತತವಾಗಿ ಪ್ರಯತ್ನ ಮಾಡಿ ಯಾವುದೂ ನಿರೋಧಕ ಮಾತ್ರೆಗಳು ಅಥವಾ ಏನೇ ವಸ್ತುಗಳನ್ನ ಉಪಯೋಗಿಸದೆ ಪ್ರಯತ್ನ ಮಾಡಿದ್ರೂ ಆಗ್ತಿಲ್ಲ ಅಂತಂದಾಗ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕಾಣಬೇಕಾಗತ್ತೆ. ಅದೇ ರೀತಿ 32ರಿಂದ 38 ವಯಸ್ಸಲ್ಲಿರೋ ಹೆಣ್ಮಕ್ಳು 6 ತಿಂಗಳು ಪ್ರಯತ್ನ ಮಾಡಿ ಆಗ್ತಾ ಇಲ್ಲ ಅಂತಂದರೆ ಬಂದು ನಮ್ಮನ್ನು ನೋಡಬೇಕು. 38ರಿಂದ 40 ಇರೋ ವಯಸ್ಸಲ್ಲಿರೋ ಹೆಣ್ಮಕ್ಳು 3 ತಿಂಗಳು ಪ್ರಯತ್ನ ಮಾಡು ಆಗ್ತಾ ಇಲ್ಲ ಅಂತಂದರೆ ತಕ್ಷಣ ಬಂದು ತೋರಿಸ್ಕೊಳ್ಳೋದು ಒಳ್ಳೆಯದು. 40 ವಯಸ್ಸು ದಾಟ್ತಿದೆ ಅಂತಂದರೆ ನೀವು ಏನೂ ನೋಡೋ ಹಾಗಿಲ್ಲ, ದಯವಿಟ್ಟು ತಕ್ಷಣ ಬಂದು ನೋಡಬೇಕು. ಸೊ ಇಲ್ಲಿ ನಿಮಗೆ ಏಜಿನ ಇಂಪಾರ್ಟೆನ್ಸ್ ಏನಂತ ಗೊತ್ತಾಯಿತು, ಅದ್ರ ಜೊತೆಗೆ ನಾವು ಎಷ್ಟು ಕಾಲ ನಾವು ಟ್ರೈ ಮಾಡ್ಬೋದು, ಆಗಲಿಲ್ಲ ಅಂತಂದಾಗ ತೋರಿಸ್ಕೋಬೇಕು ಅಂತ ಗೊತ್ತಾಯಿತು. ಸ್ಪೆಷಲ್ ಫ್ಯಾಕ್ಟರ್ಸ್ ಏನು ಅಂತಂದರೆ, ಈಗ ನಮ್ಮದು ಋತುಚಕ್ರ ಕರೆಕ್ಟಾಗಿಲ್ಲ, ತಿಂಗಳ ಕರೆಕ್ಟಾಗಿ ಮುಟ್ಟು ಬರ್ತಾ ಇಲ್ಲ, ಅಥವಾ ಗಂಡ ಹೆಂಡತಿ ಸೇರ್ಲಿಕ್ಕೆ ಸಮಸ್ಯೆ ಇದೆ, ಅಥವಾ ಕಾರಣಾಂತರಗಳಿಂದ ಬೇರೆ ಬೇರೆ ಕಡೆ ಇದ್ದಾರೆ, ಗಂಡ ಒಂದು ಕಡೆ ಇದ್ದಾನೆ, ಹೆಂಡತಿ ಒಂದು ಕಡೆ ಇದ್ದಾರೆ, ಸೇರ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಮುಂಚೆನೇ ಏನೋ ಒಂದು ಆಪ್ರೇಷನ್ ಆಗಿದೆ, ಅಂಡಾಶಯದ್ದು ಅಥವಾ ಗರ್ಭಕೋಶದ ಆಪ್ರೇಷನ್ಸ್ ಆಗಿದೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಈ ಥರದ್ದಿದ್ದಾಗ ದಯವಿಟ್ಟು ತಕ್ಷಣ ಬಂದು ತೋರಿಸ್ಕೊಳ್ಳೋದು ಒಳ್ಳೆಯದು. ಎಸ್ ಡಾಕ್ಟರ್, ಕಾರಣಗಳ ಬಗ್ಗೆ ಕೇಳ್ತಾ ಇದ್ದೆ ನಾನು. ಒಂದು 20 ವರ್ಷದ ಹಿಂದೆ ಇಲ್ಲದೆ ಇರುವಂಥ ಸಮಸ್ಯೆಗಳು ಈಗ ಯಾಕೆ ಅಕೊರ್ ಆಗ್ತಾ ಇದೆ? ಕನ್ಸೀವ್ ಆಗೋದೇ ದೊಡ್ಡ ಚಾಲೆಂಜ್ ಯಾಕೆ ಆಗುತ್ತೆ ಅಂತ? ಹೌದು, ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ನಮ್ಮದು ಲೈಫ್ ಸ್ಟೈಲ್ ಹೇಗೆ ಚೇಂಜಸ್ ಆಗ್ತಿದೆ ಅಂತ. ಸೊ ಮೋಸ್ಟ್ ಕಾಮನ್ ರೀಸನ್ ಲೈಫ್ ಸ್ಟೈಲ್ ಜೊತೆಗೆ ನಮ್ಮದು ಆಲೋಚನೆಗಳು ಹೇಗೆ ಬದಲಾಗ್ತಾ ಇದೆ ಅಂತ. ಅಂದರೆ ಹಿಂದಿನ ಕಾಲದಲ್ಲಿ, ಈಗ ನಮ್ಮದು ತಾಯಿ ಅಥವಾ ನಮ್ಮದು ಅಜ್ಜಿ ಕಾಲದಲ್ಲಿ ತೊಗೊಂಡ್ರೆ ಏನಾಗ್ತಿತ್ತು, ಹೆಣ್ಮಕ್ಳಿಗೆ 20 ವಯಸ್ಸಿಗೆ ಮದುವೆ ಆಗ್ತಾ ಇತ್ತು. ಸೊ 20-25 ವಯಸ್ಸು ಅಷ್ಟೊತ್ತಿಗೆ ಅವ್ರಿಗೆ ಮಕ್ಕಳಾಗಿ ಫ್ಯಾಮಿಲಿ ಕಂಪ್ಲೀಟ್ ಆಗೋಗ್ತಾ ಇತ್ತು. ಬಟ್ ಈಗ ನಾವು ಎಜುಕೇಷನ್, ಕರಿಯರ್ ಅಂತ ಬಂದಾಗ ಏನಾಗ್ತದೆ, ನಮ್ಮದು ಮ್ಯಾರಿಡ್ ಏಜ್ ಆಫ್ ಮ್ಯಾರೇಜ್ ಅನ್ನೋದು ಹತ್ತತ್ರ ಸಾಮಾನ್ಯವಾಗಿ ಒಂದು 30 ವಯಸ್ಸು ಮೇಲೆ ನಾವು ಅಂದ್ಕೊಳ್ಳೋದು, ಓಕೆ ನಾನೀಗ ನಂದು ಎಜುಕೇಷನ್ ಮುಗಿಸಿದ್ದೀನಿ, ನಾನು ಕರಿಯರ್ಗೆ ಎಂಟರ್ ಆಗ್ತಿದ್ದೀನಿ, ನನ್ನ ಫ್ಯಾಮ್ಲಿ ಅಂತ ಶುರು ಮಾಡೋಣ ಅಂತ. ಮದುವೆ ಆದಮೇಲೂ ಎಷ್ಟೊಂದು ಸತಿ ಏನಾಗುತ್ತೆ, ನಾವು ಪ್ಲ್ಯಾನಿಂಗ್ ಅಂತ ಮಾಡ್ಕೋತೀವಿ. ಸೊ ಹಾಗಾಗಿ ಮದುವೆ ಆದಮೇಲೂ ಕೂಡ ಒಂದಷ್ಟು ವರ್ಷಗಳ ಕಾಲ ಸೆಟಲ್ ಆಗೋಣ ಅಂತ ಅನ್ಕೋತೀವಿ. ಬಟ್ ಎಷ್ಟೊಂದು ಸತಿ ನಾವು ಇದರಲ್ಲಿ ಗೊಂದಲಗಳಿಗೆ ಏನು ಸಿಕ್ಕಾಕೊಳ್ತೀವಿ ಅಂತಂದರೆ, ಸೆಟಲ್ಮೆಂಟ್ ಅನ್ನೋದು ಇಂಡೆಫಿನಿಟ್. ಸೊ ನಮಗೆ ಗೊತ್ತಿಲ್ಲ ಯಾವಾಗ ನಾವು ಸೆಟಲ್ ಆಗ್ತೀವಿ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ಮುಂದೆ ದೂಡ್ತಾ ಇರ್ತೀವಿ. ಸೊ ಮಗು ಫಸ್ಟ್ ಆಫ್ ಆಲ್ ಮದುವೆ ಆಗೋ ವಯಸ್ಸು ಹೆಚ್ಚಾಗ್ತಿದೆ, ಅದ್ರ ಜೊತೆಗೆ ಪ್ಲ್ಯಾನಿಂಗ್ ಕೂಡ ಲೇಟಾಗಿ ಮಾಡ್ಕೋತಿದ್ದೀವಿ. ಸೊ ಇದು 2 ಕಾರಣ. ಅದ್ರ ಜೊತೆಗೆ ನಮ್ಮದು ಜೀವನ ಶೈಲಿ ಅಂತಂದರೆ ತುಂಬ ಕೂತು ಕೆಲಸ ಮಾಡೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗ್ತಾ ಇದೆ. ಸೊ ಸೆಡೆಂಟ್ರಿ ಆಗ್ತಿದ್ದಂಗೆ ಏನಾಗುತ್ತೆ, ಬೊಜ್ಜುತನ, ಸೊ ಒಬೇಸಿಟಿ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇದೆ. ಒಬೇಸಿಟಿ ಜಾಸ್ತಿ ಆಗ್ತಿದ್ದಂಗೆ ನಮಗೆ ಎಷ್ಟೊಂದು ಮೆಟಬಾಲಿಕ್ ಪ್ರಾಬ್ಲಮ್ಸ್, ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು, ಶುಗರ್ ಆಗಿರ್ಬೋದು, BP ಕಾಯಿಲೆಗಳಾಗಿರ್ಬೋದು, ಚಿಕ್ಕ ವಯಸ್ಸಲ್ಲೇ ನಾವು ನೋಡ್ತಾ ಇದ್ದೀವಿ ಇದನ್ನೆಲ್ಲನೂ. ಜೊತೆಗೆ ಸ್ಟ್ರೆಸ್ಫುಲ್ ವರ್ಕ್, ಸೊ ನಾವು ಮಾಡೋ ಕೆಲಸ ಕೂಡ ಒತ್ತಡದಲ್ಲೇ ಮಾಡ್ತಾ ಇರ್ತೀವಿ. ಸೊ ನಿದ್ದೆ ಸರಿಗೆ ಮಾಡ್ತಿರಲ್ಲ, ಊಟ ತಿಂಡಿ ಸರಿಗೆ ಹೋಗ್ತಾ ಇರೋದಿಲ್ಲ, ಹೊರಗಡೆ ಊಟ ಜಾಸ್ತಿ ಸೇವನೆ ಮಾಡ್ತಾ ಇರ್ತೀವಿ, ಸರಿಯಾದ ಟೈಮಿಗೆ ತಿಂತಾ ಇರೋದಿಲ್ಲ. ಸೊ ಇದೆಲ್ಲ ಫ್ಯಾಕ್ಟರ್ಸಿಂದನೂ ನಮಗೆ
ಈ ಸಂತಾನೋತ್ಪತ್ತಿ ತೊಂದರೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಎಸ್ ಡಾಕ್ಟರ್, ಇಲ್ಲಿ ದಂಪತಿಗಳು ಟ್ರೀಟ್ಮೆಂಟ್ಗೆ ಹೋಗೋರು ಅಥವಾ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರೋರಿಗೆ ಏನೇನು ಚಾಲೆಂಜಸ್ ಬರುತ್ತೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಲ್ಲಿ ಅಂತ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾಕೆ ಅಂತಂದರೆ ನಾನು ದಿನನಿತ್ಯ ನೋಡೋದು ಪೇಷಂಟ್ಸ್ಗಳಲ್ಲಿ ಏನು ಸಾಮಾನ್ಯವಾಗಿ ನಾನು ನೋಟಿಸ್ ಮಾಡ್ತೀನಿ ಅಂತಂದರೆ ಎಮೋಷ್ನಲ್ ಇಂಬ್ಯಾಲೆನ್ಸ್. ತುಂಬ ಎಮೋಷ್ನಲ್ ಅಂತಂದರೆ ಒತ್ತಡಕ್ಕೆ ಒಳಗಾಗಿರ್ತಾರೆ. ಸುಮ್ಮನೆ ಕೂತು ನಾವು ಹಿಸ್ಟ್ರಿ ಕೇಳ್ತಿದ್ದಂಗೆ ಸಡನ್ನಾಗಿ ಅಳಕ್ಕೆ ಶುರು ಮಾಡಿಬಿಡ್ತಾರೆ, ನನಗಾಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ನಮ್ಮ ಸಮಾಜ ಅಂದರೆ ಸೊಸೈಟಿ ಪ್ರೆಷರ್. ಅವ್ರ ಜೊತೆಗೆ ಆಲ್ರೆಡಿ ಅವ್ರು ಅಷ್ಟೊಂದು ಎಮೋಷ್ನಲ್ ಪ್ರೆಷರಲ್ಲಿ ಇರ್ತಾರೆ. ಅದ್ರ ಜೊತೆಗೆ ನಾವು ಪಾಪ ಅವರು ಯಾವುದೇ ಒಂದು ಫಂಕ್ಷನ್ಗೆ ಹೋಗಲಿ ಅಥವಾ ಮನೇಲೇ ಇರಲಿ ಅಥವಾ ಮನೆಗೆ ಯಾರಾದರೂ ಬರಲಿ, ಎಷ್ಟು ವರ್ಷ ಆಯಿತು ಮದುವೆ ಆಗಿ ಇನ್ನೂ ಮಕ್ಕಳಾಗಲಿಲ್ವಾ, ಯಾಕೆ ಆಗ್ತಾ ಇಲ್ಲ, ನಿಮ್ಗಿಂತ ವಯಸ್ಸಾಗಿರೋರ್ಗೆ ಮಕ್ಕಳಾಗ್ತಾ ಇದೆ, ನಿಮಗೆ ಯಾಕೆ ಆಗ್ತಾ ಇಲ್ಲ, ಈ ಥರ ಚುಚ್ಚಿ ಕೇಳೋದ್ರಿಂದ ಏನಾಗುತ್ತೆ, ಅವ್ರಿಗೆ ಪಾಪ ಇನ್ನೂ ಸೊಸೈಟಿ ಪ್ರೆಷರ್ ಆಗಿರ್ಬೋದು, ಎಮೋಷ್ನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲ ಬಂದಾಗ ಈಗ ಎಲ್ಲರೂ ಮದುವೆ ಆದಾಗ ಏನು ಅಂದ್ಕೊಳ್ತೀವಿ, 1 ವರ್ಷ 2 ವರ್ಷ 3 ವರ್ಷದಲ್ಲಿ ನಮ್ಗೊಂದು ಮಗು ಆಗುತ್ತೆ, ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅಂತ ಎಲ್ಲರೂ ಕನಸು ಇರುತ್ತೆ. ಸೊ ಬಟ್ ಅದಾಗ್ತಾ ಇಲ್ಲ ಅಂತಂದಾಗ ಅದಕ್ಕೆ ಫಿನಾನ್ಸ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಆನ್ ಆಗುತ್ತೆ. ನಾನು ಹೋಗಬೇಕು ಕ್ಲಿನಿಕ್ಗೆ, ತೋರಿಸ್ಕೋಬೇಕು, ಅದಕ್ಕೆ ಖರ್ಚಾಗುತ್ತೆ ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಫಿನಾನ್ಷಿಯಲ್ ಅನ್ನೋ ರೋಲ್ ಅದು ಒಂದು ಒತ್ತಡಕ್ಕೆ ಒಳಗಾಗ್ತಾರೆ. ಇದೆಲ್ಲರ ಜೊತೆಗೆ ಇದೆಲ್ಲದಕ್ಕಿಂತ ಜೊತೆಗೆ ನಾನು ತುಂಬ ಕಾಮನಾಗಿ ಅಬ್ಸರ್ವ್ ಮಾಡೋದೇನು ಅಂತಂದರೆ ಅಕ್ಸೆಪ್ಟೆನ್ಸ್. ಅಂತಂದರೆ ನನಗೆ ಈ ತೊಂದರೆ ಇದೆ ಅಂತ ತುಂಬ ಜನ ಅಕ್ಸೆಪ್ಟ್ ಮಾಡಲ್ಲ. ಈಗ ಬರ್ತಾರೆ ಕ್ಲಿನಿಕ್ಗೆ, ನಾನೆಲ್ಲನೂ ಹಿಸ್ಟ್ರಿ ಅಥವಾ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ನೋಡಿದಾಗ ಹೇಳ್ತೀವಿ ಅಂತಂದರೆ, ಈಗ ಹಸ್ಬೆಂಡ್ಗೆ ಮೇಲ್ ಫ್ಯಾಕ್ಟರ್ಗೆ ಈ ಥರ ನಿಮ್ಮದು ವೀರ್ಯಾಣು ಕೌಂಟ್ ಕಡಿಮೆ ಇದೆ ಅಥವಾ ವೀರ್ಯಾಣುವಲ್ಲಿ ಮೂಮೆಂಟ್ ಕಡಿಮೆ ಇದೆ, ಶೇಪ್ ತೊಂದರೆ ಇದೆ, ಈ ಥರದನ್ನು ಹೇಳಿದಾಗ ಅಕ್ಸೆಪ್ಟೇ ಮಾಡಲ್ಲ. ಇಲ್ಲ, ನಮಗಿಲ್ಲ, ಈ ತೊಂದರೆ ಇಲ್ಲ, ಸೊ ನೀವು ಏನೋ ಬೇರೆದು ಹೇಳ್ತಾ ಇದ್ದೀರಾ, ಇನ್ನೊಂದು ಸತಿ ಚೆಕ್ ಮಾಡಿ. ಎಸ್ಪೆಷಲಿ ಕೌಂಟ್ ನಿಲ್ ಅಂತ ಬಂದಾಗ ನಾವು 2 ಸತಿ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಹೇಳ್ತೀವಿ. ಸೊ ಆಕ್ಸೆಪ್ಟೆನ್ಸ್. ಅದೇ ರೀತಿ ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಗೆ ಈಗ ನಾವು ಮೊಟ್ಟೆಗಳ ಅಂಶ ಕಡಿಮೆ ಆಗ್ತಾ ಇರೋದು ಅಥವಾ ಈ ಥರ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿ ಸಿಗ್ತಾ ಇರೋದಿಲ್ಲ. ಸೊ ಈ ಥರದ ವಿಷಯಗಳನ್ನ ನಾವು ತಿಳಿಸಿ ಹೇಳಿದಾಗ ಅಕ್ಸೆಪ್ಟ್ ಮಾಡಲ್ಲ ಅಷ್ಟು ಈಸಿಯಾಗಿ. ಸೊ ಫಸ್ಟ್ ಆಫ್ ಆಲ್ ನನಗೆ ಈ ತೊಂದರೆ ಇದೆ ಅಂತ ನಾನು ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ಸಮಾಜ ನನ್ನನ್ನು ಅಕ್ಸೆಪ್ಟ್ ಮಾಡಲ್ಲ. ಸಮಾಜದಕ್ಕಿಂತನೂ ಇನ್ನೊಂದೇನು ಅಂತಂದರೆ, ಈಗ ತಜ್ಞರಲ್ಲಿ ಬಂದು ಕೂತಾಗ ಅವರು ನಿಮ್ಗೆ ಈ ತೊಂದರೆ ಇದೆ, ನಾನು ಈ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ದೀನಿ ಅಂತ ಅಂದಾಗ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು. ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಾಗ ನಾವು ಕೊಡೋ ಟ್ರೀಟ್ಮೆಂಟ್ ಅವ್ರಿಗೆ ಇನ್ನೂ ಚೆನ್ನಾಗೇ ಕೆಲಸ ಮಾಡುತ್ತೆ. ಏನಕ್ಕೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಗಾದೆ ಇತ್ತು, ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ಸೊ ಅವ್ರೇನು ಅಂದ್ಕೊಂಡು ಬರ್ತಾರೆ ಅಂತಂದರೆ, ನನಗೇನೂ ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಅಂತ ಅಂದ್ಕೊಂಡು ಬರ್ತಾರೆ. ಬಟ್ ಅದು ಎಷ್ಟೊಂದು ಸರಿ ಹಾಗಿರೋದಿಲ್ಲ. ಸೊ ಆದರೆ ನಮ್ಮ ಮನಸ್ಸಿಗೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಆವಾಗ ನಾವು ಕೊಡೋ ಒಂದೊಂದು ಸತಿ ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳನ್ನ ನಾವು ಪೀಡಿಯಾಟ್ರಿಷನ್ ಹತ್ರ ಕರ್ಕೊಂಡು ಹೋದರೆ ಮಗುಗೇನೂ ಇಲ್ಲ, ಬಟ್ ಪೀಡಿಯಾಟ್ರಿಷನ್ನ ನೋಡಿದ ತಕ್ಷಣ ಮಗುಗಿರೋ ಕಾಯಿಲೆ ವಾಸಿ ಆಗೋಯ್ತು. ಅಂದರೆ ಡಾಕ್ಟರ್ನ ನೋಡಿದ ತಕ್ಷಣ, ಮುಖ ನೋಡಿದ ತಕ್ಷಣ ಕಾಯಿಲೆ ವಾಸಿ ಆಗ್ತಿತ್ತು ಅಂತ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಸೊ ಅದು ಏನಕ್ಕೆ ಅಂದರೆ ಅದು ನಂಬಿಕೆ ಅಂತಂದರೆ, ಈಗ ವೈದ್ಯರನ್ನ ನೋಡಿದ ತಕ್ಷಣ ಆ ನಂಬಿಕೆ. ಸೊ ನೀವು ಬರಬೇಕಾದ್ರೂ ಅಷ್ಟೇ, ಯು ಶುಡ್ ಆಕ್ಸೆಪ್ಟ್, ನಮ್ಗೆ ಈ ತೊಂದರೆ ಇದೆ, ನಾನು ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಅವ್ರು ಏನು ನನಗೆ ಸಲಹೆ ಕೊಡ್ತಾರೆ ಅನ್ನೋದನ್ನು ಫಸ್ಟ್ ನಾನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ದೆನ್ ಯು ಕ್ಯಾನ್ ಫೇಸ್ ದಿಸ್ ಇನ್ಫರ್ಟಿಲಿಟಿ ಅಟ್ ಈಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಡಾಕ್ಟರ್, ಇವಾಗ ಜನರಲ್ ಪಬ್ಲಿಕ್ ಹೇಳೋದಾದ್ರೆ ಇನ್ಫರ್ಟಿಲಿಟಿ ಜೊತೆಗೆ ಸಾಮಾನ್ಯವಾಗಿ ಕೇಳ್ಕೊಂಡು ಬಂದಿರುವಂಥ ಪದಗಳಂದ್ರೆ IVF ಮತ್ತೆ IUI ಟ್ರೀಟ್ಮೆಂಟ್ಗಳು. ಈ ART ಅಂದ್ರೆ ಏನು ಅಂತ ಗೊತ್ತಿಲ್ಲ, ಯಾವ ರೀತಿಯಾಗಿದ್ರೆ ಪ್ರಯೋಗ? ART ಅಂತಂದ್ರೆ, A ಅಂತಂದ್ರೆ ಅಸಿಸ್ಟೆಡ್, R ಅಂತಂದ್ರೆ ರೀಪ್ರೊಡಕ್ಷನ್, T ಅಂದ್ರೆ ಟೆಕ್ನಿಕ್. ಅಂತಂದ್ರೆ ಈಗ ನಾವು ನಿಮಗೆ ರೀಪ್ರೊಡಕ್ಷನ್ಗೆ ಅಸಿಸ್ಟ್ ಮಾಡ್ತಾ ಇದ್ದೀವಿ ಟೆಕ್ನಾಲಜಿನ ಯೂಸ್ ಮಾಡಿ ಅಂತ ಅರ್ಥ. ಈಗ ರೀಪ್ರೊಡಕ್ಷನ್ ಅಂತಂದ್ರೆ ಏನು, ಒಂದು ಮೊಟ್ಟೆ ಒಂದು ವೀರ್ಯಾಣು ಬೇಕು ಭ್ರೂಣ ಆಗಲಿಕ್ಕೆ, ಅದನ್ನ ಮತ್ತೆ ಗರ್ಭಕೋಶದಲ್ಲಿ ಎಂಟರ್ ಆಗಬೇಕು ಮಗು ಆಗಲಿಕ್ಕೆ ಅಲ್ವಾ. ಸೊ ಹಾಗಾಗಿ ನಾವು ಈ ಟೆಕ್ನಿಕ್ನ ಏನು ಅಸಿಸ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಿಮ್ಮದು ಮೊಟ್ಟೆ ಅಥವಾ ವೀರ್ಯಾಣುನ ನಾವು ನಿಮ್ಮ ದೇಹದಿಂದ ಹೊರಗಡೆ ನಾವು ಅದನ್ನು ಬಳಸಿ ಭ್ರೂಣ ಮಾಡಿ ಮತ್ತೆ ನಿಮ್ಮ ದೇಹಕ್ಕೆ ಹಾಕಿ ಅದು ಮಗು ಆಗೋ ಥರ ಮಾಡಲಿಕ್ಕೆ ಈ ART ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಎಷ್ಟೊಂದು ವಿಧಗಳಿದ್ದಾವೆ. ಫಸ್ಟ್ ಆಫ್ ಆಲ್ ನಾನು ಒಂದು ವಿಷಯ ಹೇಳಬೇಕು ಅಂತಂದರೆ, ಈ ART ಅಥವಾ IVF ಟ್ರೀಟ್ಮೆಂಟ್ ಅಂತ ಅಥವಾ IUI ಟ್ರೀಟ್ಮೆಂಟ್ ಅಂತ ಬಂದಿದ್ದು ಒಂದು ದೊಡ್ಡ ವರದಾನ ಥರ ಆ್ಯಕ್ಚುಲಿ ಪೇಷಂಟ್ಸ್ಗೆ. ಇದೇನೇ ನಮಗೆ 20, 30, 40 ವರ್ಷದ ಹಿಂದೆ ನಮ್ಗೆ ಸಂತಾನೋತ್ಪತ್ತಿ ತೊಂದರೆ ಇದೆ ಅಂತಂದರೆ ನಮ್ಗೆ ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಆ್ಯಕ್ಚುಲಿ. ಸೊ 1978 ಫಸ್ಟ್ ಮಗು ಈ IVF ಟ್ರೀಟ್ಮೆಂಟಿಂದ ಹುಟ್ಟಿದಾಗ ಅದೊಂದು ದೊಡ್ಡ ರೆವಲ್ಯೂಷನ್ ಥರ ಆಯಿತು ನಮ್ಮದು ಸೈನ್ಸ್ ಫೀಲ್ಡಲ್ಲಿ. ಅಂತಂದರೆ ಹೇಗೆ ನಮ್ಮದು ರಿಸರ್ಚ್ ಫೀಲ್ಡಲ್ಲಿ ಈಗ ಚಂದ್ರಯಾನ
Correct. ಹೋದಾಗ ಅಲ್ಲಿ ನಮಗೆ ಅಕಸ್ಮಾತ್ ನಮಗೆ ಭೂಮಿ ಮೇಲೆ ನೆಕ್ಸ್ಟ್ ಜಾಗ ಇಲ್ಲ ಅಂತಂದ್ರೆ ನಮಗೆ ಚಂದ್ರ ಅಲ್ಲಾದ್ರೂ ಜಾಗ ಇರುತ್ತೋ ಅಂತ ನಾವು ಹೇಗೆ ಹುಡುಕ್ತೀವಿ ಭರವಸೆ, ಭರವಸೆ. ಅದೇ ತರಾನೇ ಈ ತರ IVF ಟ್ರೀಟ್ಮೆಂಟ್ ಅನ್ನೋ ಟೆಕ್ನಾಲಜಿ ಬಂದಾಗ ಇಡೀ ಪ್ರಪಂಚದಲ್ಲಿ ಅದೊಂದು ಸಂಚಲನ ಕ್ರಿಯೇಟ್ ಮಾಡ್ತು. ಎಷ್ಟೊಂದು ಜನ ಮಕ್ಕಳು ನಮ್ಮ ಕನಸನ್ನ ನಾವು ಕಂಪ್ಲೀಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ದಂಪತಿಗಳಿಗೆ ಈ IVF ಟ್ರೀಟ್ಮೆಂಟ್ ಅನ್ನೋದು ಅವ್ರಿಗೆ ವರದಾನ ಆಗಿ ಬಂತು. ಸೊ ಅದನ್ನ ಕಲೀಲಿಕ್ಕೆ ಅಂತಾನೆ ನಾವು ತಜ್ಞರಿದ್ದೀವಿ. ಸೊ ಇದರಲ್ಲಿ IUI ಅಂತ ಏನು ಅಂತ ಬಂತು ಅಂತಂದ್ರೆ, IUI ಅಂತಂದ್ರೆ ನಾವು ಮೊಟ್ಟೆ ಒಳಗಡೆನೆ ಬಿಡುಗಡೆ ಆಗುತ್ತೆ ಹೆಣ್ಮಕ್ಳಲ್ಲಿ. ಬರೀ ಅವ್ರ ಯಜಮಾನರದು ವೀರ್ಯಾಣುನ ನಾವು ಕ್ಲೀನ್ ಮಾಡಿ ವಾಶ್ ಮಾಡಿ ಗರ್ಭಕೋಶದ ಒಳಗಡೆ ಹಾಕ್ತೀವಿ. ಅದೇ ರೀತಿ IVF ಏನಂತಂದ್ರೆ ಆ ಮೊಟ್ಟೆಗಳನ್ನ ನಾವು ಆಚೆ ತೆಗೆದು ಅದಕ್ಕೆ ಒಂದು ವೀರ್ಯಾಣುನ ಸೇರಿಸಿ ಭ್ರೂಣ ಮಾಡಿ ಆ ಭ್ರೂಣನ ಗರ್ಭಕೋಶದ ಒಳಗಡೆಗೆ ಹಾಕಲಿಕ್ಕೆ IVF ಟ್ರೀಟ್ಮೆಂಟ್ ಅಂತ ಕರಿತೀವಿ. ಇದರಲ್ಲಿ ಎಷ್ಟೊಂದು ವಿಧಾನಗಳಿದೆ. ಒಂದು ಟ್ರೀಟ್ಮೆಂಟ್ ಅಂತಂದರೆ IVF ಅಲ್ಲಿ ಏನಂತಂದರೆ ನಾವು ವೀರ್ಯಾಣುನ ಅಂಡಾಶಯದ ಒಳಗಡೆ ಅಂದರೆ ಮೊಟ್ಟೆ ಒಳಗಡೆಗೆ ಇಂಜೆಕ್ಟ್ ಮಾಡಲ್ಲ, ಅದ್ರ ಸುತ್ತಲೂ ಹಾಕಿ ಬಿಡ್ತೀವಿ, ಅದೇ ನ್ಯಾಚುರಲ್ ಆಗಿ ಸೆಲೆಕ್ಟ್ ಆಗಬೇಕು. ICSI ಅಂತಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಅದರಲ್ಲಿ ಏನು ಮಾಡ್ತೀವಿ, ನಾವು ಮೊಟ್ಟೆಗಳನ್ನ ಆಚೆ ತೆಗೆದು ನಾವೇ ಒಂದು ವೀರ್ಯಾಣುನ ಸೆಲೆಕ್ಟ್ ಮಾಡಿ ಆ ಮೊಟ್ಟೆ ಒಳಗಡೆಗೆ ಇಂಜೆಕ್ಟ್ ಮಾಡ್ತೀವಿ. ಏನಕ್ಕೆ ಈ ಟೆಕ್ನಾಲಜಿ ಬಂತು ಅಂತಂದರೆ, ಕ್ರಮೇಣವಾಗಿ ನೋಡ್ತಾ ಇದ್ದಾಗ ಗಂಡಸರಲ್ಲಿ ತೊಂದರೆಗಳು ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಈಗ ನಾನು 10 ಜನ ನೋಡಿದ್ರೆ 5 ಜನ ಹೆಣ್ಮಕ್ಳಲ್ಲಿ ತೊಂದರೆ ಇದ್ದರೆ 5 ಜನ ಗಂಡಸರಲ್ಲಿ ತೊಂದರೆ ಇರುತ್ತೆ. ಅಂದರೆ 50% ಕಾಸ್ ಫಾರ್ ಇನ್ಫರ್ಟಿಲಿಟಿ ಮೇಲ್ ಫ್ಯಾಕ್ಟರ್ ಅಂತ ಕಾಣಿಸ್ಲಿಕ್ಕೆ ಶುರುವಾಯಿತು. ಅವಾಗೇನಾಯಿತು, ಸ್ವಲ್ಪ ವೀರ್ಯಾಣುಗಳಿರುತ್ತೆ, ಆ ವೀರ್ಯಾಣುಗಳನ್ನ ನಾವು ಹೇಗೆ ಬಳಸ್ಕೋಬೋದು ಅವ್ರಿಗೆ ಮಗುನ ಕೊಡಲಿಕ್ಕೆ ಅಂತ ಬಂದಾಗ, ಒಂದು ವೀರ್ಯಾಣು ಇದ್ರೂ ಸಾಕು, ನಾವು ಒಂದು ಮೊಟ್ಟೆಗೆ ಅದನ್ನು ಇಂಜೆಕ್ಟ್ ಮಾಡಿ ಭ್ರೂಣ ತಯಾರಿ ಮಾಡಿ ಅದನ್ನು ನಾವು 3 ದಿನದಿಂದ 5 ದಿನ ನಾವು ಲ್ಯಾಬಲ್ಲಿ ಬೆಳೆಸಿ ಅದಾದಮೇಲೆ ಗರ್ಭಕೋಶದ ಒಳಗಡೆಗೆ ಹಾಕ್ಬೋದು. ಈಗ ನನಗೆ ವೀರ್ಯಾಣು ಪ್ರೊಡ್ಯೂಸೇ ಆಗ್ತಾ ಇಲ್ಲ ಅಂತ ಬಂದಾಗ ಏನು ಮಾಡ್ಬೋದು, ನಾವು ಬೀಜದಿಂದ ಡೈರೆಕ್ಟಾಗಿ ಸೂಜಿ ಹಾಕಿ ನಾವು ಆ ವೀರ್ಯಾಣುಗಳನ್ನ ತೆಗಿಬೋದು. ಇದಕ್ಕೆ ಸ್ಪರ್ಮ್ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಇದಕ್ಕೆ ಎಷ್ಟೊಂದು ವಿಧಾನಗಳಿದೆ. ಟಿಸಾ ಅಂತ ಇದೆ, ಮೈಕ್ರೋಟಿಸಾ ಅಂತಿದೆ. ಇದು ಸರ್ಜಿಕಲ್ ಅಪ್ರೋಚ್ ನಮಗೆ ವೀರ್ಯಾಣುಗಳನ್ನ ಆಚೆಗೆ ತೆಗಿಲಿಕ್ಕೆ. ಅದ್ರ ಜೊತೆಗೆ ನಮಗೆ ಈಗ ಮೊಟ್ಟೆಗಳ ಅಂಶನೇ ಇಲ್ಲ ಹೆಣ್ಮಕ್ಳಿಗೆ, ಆವಾಗ ನಾವೇನು ಹೇಳ್ತೀವಿ, ಅಥವಾ ವೀರ್ಯಾಣು ನಾವು ಸೂಜಿ ಹಾಕಿ ತೆಗೆದ್ರೂ ಸಿಗ್ತಾ ಇಲ್ಲ, ಆವಾಗ ದಾನಿಗಳ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಎಲ್ರಿಗೂ ಬೇಕಾಗಲ್ಲ, ಆ ಪರ್ಟಿಕ್ಯುಲರ್ ಪೇಷಂಟ್ ಫ್ಯಾಕ್ಟರ್ಸ್ ನೋಡ್ಕೊಂಡು ಹೇಳ್ತೀವಿ. ಈಗ ನಮಗೆ ಭ್ರೂಣ ತಯಾರಿ ಆಯಿತು, ನಾವು ಹಾಕೋದು ಎಲ್ಲಿಗೆ ವಾಪಸ್ಸು ಗರ್ಭಕೋಶಕ್ಕೆ ಅಲ್ವಾ. ಸೊ ಈಗ ಬಟ್ ಹೆಣ್ಮಕ್ಳಿಗೆ ಗರ್ಭಕೋಶ ಚೆನ್ನಾಗಿಲ್ಲ ಅಂತ ಬಂದಾಗ ಸ್ವಲ್ಪ ಜನ ಹೆಣ್ಮಕ್ಳಿಗೆ ಅವ್ರು ಹುಟ್ಟಾನೆ ಗರ್ಭಕೋಶ ಇಲ್ಲದೆ ಹುಟ್ಟಿರ್ತಾರೆ. ಕರೆಕ್ಟ್. ಸೊ ಅಥವಾ ಏನೋ ಒಂದು ಕಾರಣಾಂತರಗಳಿಂದ ನಾವು ಆ ಗರ್ಭಕೋಶನ ತೆಗಿಬೇಕಾಗಿರುತ್ತೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋ ಅಥವಾ ಬೇರೆ ಏನೋ ಟ್ರೀಟ್ಮೆಂಟ್ಗೆ. ಸೊ ಈ ಥರ ತೊಂದರೆ ಇರೋರಿಗೆ ಸರಗಸಿ ಅಂತ ಹೇಳ್ತೀವಿ. ಅಂದರೆ ನೀವು ಬಾಡಿಗೆ ಈ ಥರ. ಸೊ ನಿಮ್ಮದೇ ಭ್ರೂಣ ಇರುತ್ತೆ, ಬಟ್ ಅದನ್ನು ಬೇರೆಯವ್ರದ್ದು ಗರ್ಭದ ಒಳಗಡೆಗೆ ಹಾಕಿ ನೀವು ಮಗುನ ಪಡಿಬೋದು. ಸೊ ಇದರಲ್ಲಿ ಎಷ್ಟೊಂದು ವಿಧಾನಗಳಿದೆ. IVF ಟ್ರೀಟ್ಮೆಂಟ್ ಅಂತಂದರೆ ಇಟ್ಸ್ ನಾಟ್ ಓನ್ಲಿ ನಾವೊಂದು ಭ್ರೂಣ ತಯಾರಿ ಮಾಡಿ ಗರ್ಭಕೋಶಕ್ಕೆ ಹಾಕ್ತೀವಿ ಅಂತಲ್ಲ, ವಿ ಹ್ಯಾವ್ ಟು ಯೂಸ್ ಮಲ್ಟಿಪಲ್ ಟೆಕ್ನಾಲಜೀಸ್ ಟು ಇಂಪ್ರೂವ್ ದ ಸಕ್ಸಸ್ ರೇಟ್. ಎಸ್ ಡಾಕ್ಟರ್, ನೈಸರ್ಗಿಕವಾಗಿ ಕನ್ಸೀವ್ ಆಗೋದಕ್ಕೆ ART ಯಾವ ರೀತಿಯಾಗಿ ಸಹಾಯ ಆಗುತ್ತಾ? ಹೌದು, ಡೆಫಿನೆಟ್ಲಿ. ಈಗ ನಾನು ಹೇಗೆ ವರದಾನ ಅಂತ ಹೇಳಿದೆ ಅಂತಂದರೆ ಅದಕ್ಕೂ ಒಂದು ಕಾರಣ ಇದೆ. ನಾನು ಏನಕ್ಕೆ ಆ ಪದ ಯೂಸ್ ಮಾಡಿದೆ ಅಂತಂದರೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕು ಅಂತ ಟ್ರೈ ಮಾಡ್ತಿರೋ ದಂಪತಿಗಳಿಗೆ ಪ್ರತಿ ತಿಂಗಳು ಎಷ್ಟು ಚಾನ್ಸಸ್ ಇರುತ್ತೆ ಮಗು ಪಡೀಲಿಕ್ಕೆ ಅಂತಂದರೆ, 100 ಜನ ದಂಪತಿಗಳು ಎಲ್ಲ ಚೆನ್ನಾಗಿದೆ ಅಂತ ಬಂದಾಗ 32 ವಯಸ್ಸು ಕಡಿಮೆ ಇದೆ ಹೆಣ್ಮಗುಗೆ ಅಂದರೆ 10 ರಿಂದ 15 ಜನ 1 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸಾಧ್ಯ. ಸೊ ಸತತವಾಗಿ 12 ತಿಂಗಳು ಟ್ರೈ ಮಾಡಿ ಆಗ್ತಿಲ್ಲ ಅಂತ ಬಂದಾಗ ನಾವು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ಸೊ IUI ಟ್ರೀಟ್ಮೆಂಟಲ್ಲಿ ಮೊಟ್ಟೆ ಒಳಗಡೆನೆ ಬಿಡುಗಡೆಯಾಗಿ ನಾವು ವೀರ್ಯಾಣುನ ಮಾತ್ರ ಒಳಗಡೆಗೆ ಹಾಕೋದ್ರಿಂದ ಅಲ್ಲಿ 100 ಜನ ಪ್ರಯತ್ನ ಮಾಡಿದ್ರೆ 15 ರಿಂದ 18 ಜನದಷ್ಟು ಕನ್ಸೀವ್ ಆಗ್ತಾರೆ 1 ತಿಂಗಳಲ್ಲಿ. ಬಟ್ IVF ಅಲ್ಲಿ ನಾವು ಭ್ರೂಣನೇ ಹಾಕೋದ್ರಿಂದ ಹತ್ತತ್ರ ಒಂದು 50 ರಿಂದ 60 ಜನಕ್ಕೆ ಒಂದೇ ತಿಂಗಳಲ್ಲಿ ಪ್ರೆಗ್ನೆನ್ಸಿ ಸಿಗೋ ಅಂಥ ಸಾಧ್ಯತೆ ಇರುತ್ತೆ. ಬಟ್ ಇದು ನಮಗೆ ಏಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಏಜ್ ಚಿಕ್ಕದಿದ್ದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಹೆಚ್ಚಾಗುತ್ತೆ. ಅದೇ ಹೆಣ್ಮಗುಗೆ ಏಜ್ ಜಾಸ್ತಿ ಆಗ್ತಾ ಇದ್ದಂಗೆ ನಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ IVF ಅಲ್ಲಿ ಕೂಡ ಕಡಿಮೆ ಆಗುತ್ತೆ. ಏಜ್ ಇಸ್ ಒನ್ ಇರ್ರಿವರ್ಸಿಬಲ್ ಫ್ಯಾಕ್ಟರ್. ನಾವು ವಯಸ್ಸಾದ್ಮೇಲೆ ನಾನು ಮತ್ತೆ ನನ್ನ ಚಿಕ್ಕ ವಯಸ್ಸಿಗೆ ಹೋಗ್ತೀನಿ ಅಂತ ಹೇಳಿಕ್ಕೆ ಬರಲ್ಲ. ಎಸ್ ಡಾಕ್ಟರ್, ಏನು ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ? ಇವಾಗ ಆಧುನಿಕ ಚಿಕಿತ್ಸೆ ಅಂದ ತಕ್ಷಣ ಅದೊಂದು ಡೌಟ್ ಬಂದೇ ಬರುತ್ತೆ ಎಲ್ರಿಗೂ, ಈ ಅಡ್ವಾನ್ಸ್ಮೆಂಟ್ ಜೊತೆಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದಾ ಅಂತ. ತುಂಬ ಜನ ದಂಪತಿಗಳು ಈ ಕಾಮನ್ ಕ್ವೆಶ್ಚನ್, ಈಗ ನಾನು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನನಗಾಗಲಿ ಅಥವಾ ನನಗೆ ಹುಟ್ಟೋ ಮಗುಗಾಗಲಿ ಈ IVF ಟ್ರೀಟ್ಮೆಂಟಿಂದ ಏನಾದರೂ ಸಮಸ್ಯೆಗಳಾಗತ್ತಾ ಅಥವಾ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ಕೇಳ್ತಾರೆ. ಆ ಥರ ಸೈಡ್ ಎಫೆಕ್ಟ್ಸ್ ಇದೆ ಈ ಟ್ರೀಟ್ಮೆಂಟಿಂದ ಅಂತಂದಿದ್ರೆ ಈ 46 ವರ್ಷ ಈ ಟ್ರೀಟ್ಮೆಂಟ್ ಇಷ್ಟು ಹೆಚ್ಚಾಗಿ ಬೆಳೀತಾ ಇರಲಿಲ್ಲ. ಸೊ IVF ಟ್ರೀಟ್ಮೆಂಟಲ್ಲಿ ಆ ಹೆಣ್ಮಗಳಿಗೆ ನಾವೇನು ಕೊಡ್ತೀವಿ, 10 ರಿಂದ 12 ದಿನ ಡೈಲಿ ಇಂಜೆಕ್ಷನ್ಸ್ ಇರುತ್ತೆ ಮೊಟ್ಟೆ ಬೆಳಿಲಿಕ್ಕೆ. ಆ ಇಂಜೆಕ್ಷನ್ ಎಫೆಕ್ಟು ಆ ತಿಂಗಳಲ್ಲಿ ಮಾತ್ರ ಇರುತ್ತೆ. ಅದರಿಂದ ಅವ್ರಿಗೆ ಮುಂದಕ್ಕೆ ಕ್ಯಾನ್ಸರ್ ತೊಂದರೆ ಆಗುತ್ತೆ, ಸಿಸ್ಟ್ ಫಾರ್ಮೇಷನ್ ಆಗುತ್ತೆ, ಅಥವಾ ನನಗೆ ಬೇರೆ ಥರದ್ದು ಸಮಸ್ಯೆಗಳು ಬರುತ್ತೆ ಅಂತಂದರೆ ಇಲ್ಲ. IVF ಟ್ರೀಟ್ಮೆಂಟಿಂದ ಹುಟ್ಟೋ ಮಕ್ಕಳಲ್ಲಿ ಕೂಡ ನಾವು ಸಾಮಾನ್ಯವಾಗಿಯೂ ಮಕ್ಕಳಲ್ಲಿ ಹಾರ್ಟಿನ ತೊಂದರೆ ಆಗಿರ್ಬೋದು, ಬ್ರೈನಿನ ತೊಂದರೆ ಆಗಿರ್ಬೋದು, ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ನಾವು ನೋಡ್ತೀವಿ. ಅದೇ ರೀತಿ IVF ಇಂದ ಹುಟ್ಟೋ ಮಕ್ಕಳಲ್ಲೂ ಅದು
ಇರುತ್ತೆ. ಅಂದರೆ ಎಷ್ಟಿರುತ್ತೆ, 1-2% ಇರುತ್ತೆ. ಅದು 20-30% ಅಷ್ಟು ಜಾಸ್ತಿ ಆಗಲ್ಲ. ಸೊ ದಯವಿಟ್ಟು ಹೆದರ್ಕೋಬೇಡಿ, ಈ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ನಮಗೇನಾದರೂ ತೊಂದರೆ ಆಗುತ್ತಾ ಅಂತ. ಆ ಥರ ತೊಂದರೆ ಆಗೋ ಥರ ಟ್ರೀಟ್ಮೆಂಟ್ ಅಂದಿದ್ದರೆ ನಾವು ವೈದ್ಯರಾಗಿ ನಾವು ಆ ಟ್ರೀಟ್ಮೆಂಟ್ನ ನಾವು ಅಡ್ವೈಸ್ ಮಾಡ್ತಾ ಇರಲಿಲ್ಲ. ಕರೆಕ್ಟ್ ಡಾಕ್ಟರ್. ಇನ್ನು ಕಸ್ಟಮೈಸ್ಡ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತಾರೆ, ಇಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಯಾವ ರೀತಿಯಾದಂಥ ಕಸ್ಟಮೈಸ್ ಟ್ರೀಟ್ಮೆಂಟನ್ನು ದಂಪತಿಗಳಿಗೆ ಕೊಡಬೇಕಾಗುತ್ತೆ? ಈಗ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಬಂದಾಗ ಎಲ್ಲ ಇದರಲ್ಲೂ ಫೀಲ್ಡಲ್ಲೂ ಆಧುನಿಕ ಟೆಕ್ನಾಲಜೀಸ್ ಅಂತ ಬಂದೇ ಬರುತ್ತೆ, ತಂತ್ರಜ್ಞಾನಗಳು. ಆದರೆ ಎಲ್ಲರಿಗೂ ಅಪ್ಲೈ ಮಾಡಲ್ಲ ನಾವು. ಈಗೇನಾಗುತ್ತೆ, ಒಬ್ಬೊಬ್ರು ದಂಪತಿಗಳು ಕನ್ಸೀವ್ ಆಗ್ತಾ ಇರ್ತಾರೆ, ಪ್ರೆಗ್ನೆನ್ಸಿ ಸಿಗ್ತಾ ಇರುತ್ತೆ, ಬಟ್ ಕಂಪ್ಲೀಟ್ ಸಕ್ಸಸ್ಫುಲಿ ಮಗುನ ಮನೆಗೆ ತೊಗೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ, ರಿಕರೆಂಟ್ ಆಗಿ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಅವ್ರಿಗೆ ನಾವೇನು ಮಾಡ್ತೀವಿ, ಅವ್ರದ್ದು ಜೆನೆಟಿಕ್ ಫ್ಯಾಕ್ಟರ್ಸ್ ಏನಿದೆ ಅಂತ ನೋಡ್ಕೋತೀವಿ. ಜೆನೆಟಿಕ್ ತೊಂದರೆ ಇರೋ ಥರದ್ದು ಏನಾದರೂ ಅಂಶಗಳಿತ್ತು ಅಂತಂದರೆ ನಾವು ಭ್ರೂಣ ತಯಾರಿ ಮಾಡಿದಾಗ PGTA ಟೆಸ್ಟ್ ಅಂತ ಹೇಳ್ತೀವಿ. ಅಂತಂದರೆ ಭ್ರೂಣ ಹಾಕೋಕ್ಕಿಂತ ಮುಂಚೆ ಅದರದ್ದು ವಂಶವಾಯು ನೋಡ್ಕೋತೀವಿ, ಜೀನ್ಸ್ ಎಲ್ಲ ಟೆಸ್ಟ್ ಮಾಡಿ ಚೆನ್ನಾಗಿದೆಯಾ ಭ್ರೂಣ ಅಂತ ಚೆಕ್ ಮಾಡಿ ಗರ್ಭಕೋಶಕ್ಕೆ ಹಾಕ್ತೀವಿ. ಇದು ಒಂದು ಅಡ್ವಾನ್ಸ್ ಟೆಕ್ನಾಲಜಿ. ಅದ್ರ ಜೊತೆಗೆ ನಮಗೆ ಈಗ ಟ್ಯೂಬ್ಸ್ ಬ್ಲಾಕ್ ಆಗಿದೆ ಅಂತಂದಾಗ ಅವ್ರು IVF ಟ್ರೀಟ್ಮೆಂಟಿಗೆ ಒಪ್ಕೊಳ್ಳಲ್ಲ. ನಾನೇನಾದರೂ ಟ್ಯೂಬ್ನ ಆಪ್ರೇಷನ್ ಮಾಡಿ ಸರಿ ಮಾಡ್ಬೋದಾ ಅಂತ ನೋಡಿದಾಗ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ ಅಂತ ಮಾಡಿ ಟ್ಯೂಬ್ಸ್ ಬ್ಲಾಕ್ ಇರೋದನ್ನು ಸರಿ ಮಾಡ್ಬೋದಾ ಅಂತ ಹೇಳ್ತೀವಿ. ಸೊ ಅದು ಟ್ಯೂಬ್ ತೊಂದರೆ ಇದ್ದಾಗ. IVF ಅಲ್ಲೇ ನಮಗೆ ಈಗ ವೀರ್ಯಾಣುಗಳು ಸಿಗ್ತಾ ಇಲ್ಲ, ನಾನು ಆಗಲೇ ಹೇಳಿದೆ, ಸರ್ಜಿಕಲಿ ನಾನು ತೆಗಿಬೇಕಾಯಿತು ವೀರ್ಯಾಣುಗಳನ್ನ ಅಂತಂದಾಗ ಸರ್ಜಿಕಲಿ ರಿಟ್ರೀವ್ ಮಾಡಿರೋ ವೀರ್ಯಾಣುಗಳನ್ನ IVF ಟ್ರೀಟ್ಮೆಂಟ್ಗೆ ಬಳಸ್ಕೋತೀವಿ. ಒಬ್ಬೊಬ್ರಿಗೆ ಏನಾಗುತ್ತೆ, ಗರ್ಭಕೋಶ ಇರುತ್ತೆ, ಆದರೆ ಗರ್ಭಕೋಶದ ಒಳಪದ್ರ ಮಗು ಎಲ್ಲಿ ಬೆಳಿಬೇಕಲ್ಲ ಒಳಪದ್ರ ಅವ್ರಿಗೆ ಬರ್ತಾ ಇರೋದಿಲ್ಲ. TB ತೊಂದರೆಯಿಂದನೋ ಅಥವಾ ಬೇರೆ ಇನ್ಫೆಕ್ಷನ್ಸಿಂದನೋ ಒಳಪದ್ರ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿರುತ್ತೆ. ಅಂಥವ್ರಿಗೆ ನಾವೇನು ಮಾಡ್ತೀವಿ, ಗರ್ಭಕೋಶದ ಒಳಗಡೆ ಕ್ಯಾಮ್ರಾ ಹಾಕಿ ನಾವು ಆ ಗರ್ಭಕೋಶನ ಉತ್ಪಾದನೆ ಮಾಡುವಂಥ ಅಂಶಗಳನ್ನ ಅಂದರೆ PRP ಅಥವಾ ಗ್ರೋತ್ ಫ್ಯಾಕ್ಟರ್ಸ್ನ ಏನು ಮಾಡ್ತೀವಿ, ಆ ಕ್ಯಾಮ್ರಾ ಮೂಲಕ ನಾವಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಸೊ ಇದಕ್ಕೆ ಹಿಸ್ಟ್ರೋಸ್ಕೋಪಿಕ್ ಗೈಡೆಡ್ PRP ಇಂಜೆಕ್ಷನ್ ಅಂತ ಕರಿತೀವಿ. ಸೊ ಒಳಪದ್ರನ ಇಂಪ್ರೂವ್ ಮಾಡಲಿಕ್ಕೆ. ಸೊ ಈ ಥರದ್ದು ಒಂದಷ್ಟು ಟ್ರೀಟ್ಮೆಂಟ್ಗಳು ಅವ್ರಿಗೆ ಯಾರಿಗೆ ಅಂತ ನೋಡಿ ಅವ್ರಿಗೆ ಸೂಕ್ತವಾಗೋ ಟ್ರೀಟ್ಮೆಂಟ್ನ ಮಾತ್ರ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತೀನಿ. ಸೌಮ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದ್ರೆ ಮಾತನಾಡಿ ಸೌಮ್ಯ ಅವರೇ. ಹಲೋ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸೌಮ್ಯ ಅವರೇ. ನಮಸ್ತೆ ಮೇಡಮ್. ಹೇಳಿ ಸೌಮ್ಯ. ಮೇಡಮ್ ನನಗೀಗ 32 ಏಜ್. ಹೌದು. 4 ಇಯರ್ಸ್ ಮಗಳಿದ್ದಾಳೆ. ಓಕೆ. ನಾವು ಇನ್ನೊಂದು ಮಗುಗೆ ಪ್ರಯತ್ನ ಪಡ್ತಿದ್ದೀವಿ. ಸರಿ. ಆದ್ರೆ ನನಗೆ ಈಗ 6 ಮಂತ್ ಹಿಂದೆ ನನಗೆ ಓವರಿನ್ ಸಿಸ್ಟ್ ಆಗಿತ್ತು ಮೇಡಮ್. ಓಕೆ. ಅವಾಗ 3 ಮಂತ್ ಟ್ಯಾಬ್ಲೆಟ್ ಕೊಟ್ಟರು, ಅವಾಗ ಕ್ಲಿಯರ್ ಆಯ್ತು. ಓಕೆ. ಮತ್ತೆ ಈಗ 6 ಮಂತ್ ಆದ್ಮೇಲೆ ಈಗ ಈ ಮಂತ್ ನನ್ನ ಪೀರಿಯಡ್ ಆಗಿರ್ಲಿಲ್ಲ, ಟೆಸ್ಟ್ ಮಾಡಿಸ್ದೆ, ಅವಾಗ ನೋಡಿದ್ರೆ ಹೆಮರಾಜಿಕ್ ಸಿಸ್ಟ್ ಅಂತ ಬಂದೈತೆ. ಓಕೆ. ಸೊ ಇದೇನಂತ ಅಂದ್ರೆಮ್ಮ, ಏನ್ ಕಾರಣಕ್ಕೆ ಬರ್ತಿದೆ ಅಂತ ಮೇಡಮ್? ಹೌದು, ಇದೇನಾಗುತ್ತೆ, ನಮಗೆ ಪ್ರತಿ ತಿಂಗಳು ನಮಗೆ ಮೊಟ್ಟೆ ಬರೋ ಅಂತ ಸಾಧ್ಯತೆ ಇದೆ ಅಂತಂದರೆ ಹೆಣ್ಮಕ್ಳಿಗೆ ಅಲ್ಲಿ ಹಾರ್ಮೋನ್ಸ್ ಏರುಪೇರು ಆಗ್ತಾ ಇರುತ್ತೆ. ಸೊ ಪ್ರತಿ ತಿಂಗಳು ಒಂದು ಮೊಟ್ಟೆ ದೊಡ್ಡದಾಗಿ ಏನು ಒಡ್ಕೊಳ್ಳುತ್ತೆ, ಅದು ಒಡ್ಕೊಂಡ್ಮೇಲೆ ಅದಾಗದೆ ಕರಗಬೇಕು. ಅದೊಬ್ಬೊಬ್ಬರಿಗೆ ಕರಗದೆ ಏನಾಗುತ್ತೆ, ಈ ಥರ ಸಿಸ್ಟ್ ಫಾರ್ಮ್ ಆಗ್ತಾ ಇರುತ್ತೆ. ಇದರ ಹೆಮೊರೇಜಿಕ್ ಸಿಸ್ಟ್ ಅಂತಂದರೆ ಅದು ಒಂದು ರಕ್ತದ ಗಡ್ಡೆ. ಅದು ಏನಕ್ಕೆ ಫಾರ್ಮ್ ಆಗಿದೆ ಅಂತ ಒಂದ್ಸತಿ ನೀವು ಬಂದು ತೋರಿಸ್ಕೋಬೇಕಾಗತ್ತೆ. ನಿಮ್ದು ಎರಡೂ ಕಡೆ ಮೊಟ್ಟೆ ಅಂಶ ಹೇಗಿದೆ, ವಯಸ್ಸು ಓಕೆ, ನಿಮ್ಮದು 32 ವಯಸ್ಸಿದೆ, ಒಂದು ಮಗು ಇದೆ ಅಂತಂದರೆ ಇನ್ನೊಂದು ಮಗು ಆಗಲಿಕ್ಕೆ ಆ್ಯಕ್ಚುಲಿ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಮಲ್ಲಿ. ಯಾಕೆ ಆಗ್ತಾ ಇಲ್ಲ, ಯಾಕೆ ಪದೇ ಸಿಸ್ಟ್ ಫಾರ್ಮ್ ಆಗ್ತಿದೆ ಅಂತ ಒಂದ್ಸತಿ ನಿಮ್ಮದು ಅಂಡಾಶಯದ್ದು ಎಷ್ಟು ಮೊಟ್ಟೆಗಳ ನಂಬರ್ ಇದೆ, ಕ್ವಾಲಿಟಿ ಹೇಗಿರ್ಬೋದು ಅಂತ ಚೆಕ್ ಮಾಡ್ಕೊಳ್ತೀವಿ. ಅದೇ ರೀತಿ ಯಜಮಾನ್ರದ್ದು ಒಂದ್ಸತಿ ಪರೀಕ್ಷೆ ಮಾಡಬೇಕಾಗತ್ತೆ. ಟ್ಯೂಬ್ಗಳ ಪರೀಕ್ಷೆ ಮಾಡಿಕೊಂಡು ಎಲ್ಲ ಚೆನ್ನಾಗಿದೆ ಅಂತಂದರೆ ಮೊಟ್ಟೆ ಬಿಡುಗಡೆ ಆಗಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ನೀವು ನಾರ್ಮಲ್ ಆಗಿ ಅಥವಾ IUI ಅಲ್ಲಿ ನಾವು ಟ್ರೈ ಮಾಡ್ಬೋದು ಪ್ರೆಗ್ನೆನ್ಸಿಗೆ. ಥ್ಯಾಂಕ್ ಯು ಸೌಮ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ನಮ್ಮ ಜೊತೆಗೆ ಭಾನುಪ್ರಿಯ ಅಂತ ಕರೆ ಮಾಡಿದ್ದಾರೆ. ಇವರು ಆಲ್ರೆಡಿ ಗರ್ಭಗುಡಿ IVF ಸೆಂಟರ್ಗೆ ಹೋಗಿದ್ದಾರೆ, ಇವರು ಡಾಕ್ಟರ್ ಇದ್ದಾರೆ, ಅವ್ರ ಜೊತೆಗೆ ಮಾತನಾಡಬೇಕು, ಅನಿಸಿಕೆನ ಹಂಚ್ಕೋಬೇಕು ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಭಾನುಪ್ರಿಯ ಅವರೇ, ಯಾವಾಗ ಹೋಗಿರೋದು ನೀವು IVF ಗರ್ಭಗುಡಿಗೆ? ಏಪ್ರಿಲ್ 3rd. ಓಕೆ. ಎಷ್ಟು ಸಮಯ ಆಗಿತ್ತು ನಿಮ್ಗೆ ಮದ್ವೆ ಆಗಿ? 3 ಇಯರ್ಸ್ ಆಗಿತ್ತು. ಸಮಸ್ಯೆ ಆಗ್ತಾ ಇತ್ತಾ? ಬೇರೆ ಕಡೆ ಎಲ್ಲಾದ್ರೂ ತೋರಿಸ್ಕೊಂಡಿರೋದಿದ್ಯಾ? ಬೇರೆ ಕಡೆ ಎಲ್ಲ ತೋರಿಸ್ಕೊಂಡಿರೋದಿದೆ, ಅದೇ ರಿಸಲ್ಟ್ ಡಾಕ್ಟರ್ ಆದ್ಮೇಲೆ ರಿಸಲ್ಟ್. ಓಕೆ, ನಿಮ್ ಧ್ವನಿ ತುಂಬಾ ಬ್ರೇಕ್ ಆಗ್ತಾ ಇದೆ ಇವ್ರೆ, ಒಂದು ನೆಟ್ವರ್ಕ್ ಇರೋ ಕಡೆ ಬಂದು ಮಾತನಾಡಬಹುದಾ? ಹೌದು, ಹೇಳಿ ಮೇಡಮ್. ಎಸ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಇವತ್ತು ಡಾಕ್ಟರ್ ಅಪರ್ಣಾ ಅವರು ಇದ್ದಾರೆ, IVF ಗರ್ಭಗುಡಿ ಸೆಂಟರ್ ನಿಂದ ಬಂದಿರೋದು, ಅವ್ರ ಜೊತೆಗೆ ಮಾತನಾಡಿ. ಓಕೆ ಸರ್. ಓಕೆ. ನಮಸ್ತೆ ಭಾನು. ನಮಸ್ತೆ. ತುಂಬಾ ಖುಷಿ ಆಯ್ತು ಕಾಲ್ ಮಾಡಿದ್ದು, ಕರೆ ಮಾಡಿದ್ದು. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಡಾಕ್ಟರ್. ಎಲ್ಲ ಓಕೆ. ಶಿ ಇಸ್ ಒನ್ ವೆರಿ ಹ್ಯಾಪಿ ಕಪಲ್. ನಮ್ಗೆ ಹೇಳ್ಬೇಕಂತ ಏನ್ ಸಮಸ್ಯೆ ಇತ್ತು ನಿಮ್ಗೆ? ನಮ್ಗೆ
ಸರ್ ಯೂಟ್ರಸ್ ಸ್ಮಾಲ್ ಇತ್ತು, ಅದರಿಂದ ಟ್ರೀಟ್ಮೆಂಟ್ ಮಾಡಿದ್ರು ಡಾಕ್ಟರ್ ಅವರು. ಬೇರೆ ಕಡೆನೂ ಕೂಡ ಇದಕ್ಕೆ ಟ್ರೀಟ್ಮೆಂಟ್ ಅನ್ನು ತಗೊಂಡಿದ್ರಾ ನೀವು? ಮೋರ್ ದೆನ್ 10 years ಇಂದ ಮೆಡಿಸಿನ್ ತಗೊಂತಾನೆ ಇದ್ದೆ. ಇಂಗ್ಲಿಷ್ ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ತರಿಸಿ ನನ್ನ ಹೋಪ್ಸೇ ಕಳ್ಕೊಂಡಿದ್ದೆ. ಕರೆಕ್ಟ್. ಎಸ್, ಥ್ಯಾಂಕ್ ಯು ಭಾನುಪ್ರಿಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಬಹುಶಃ ಅವರು ಅವರ ಅನುಭವ ಹೇಳೋದ್ರಿಂದ 3 years ಅಂದ್ರೆ ಬಹಳ ಬೇಗನೆ ಬಂದ್ರು, ಅಪ್ರಿಶಿಯೇಟ್ ಮಾಡ್ಬೇಕು ಇದನ್ನ. ಈಗಿನ ಜನರೇಷನ್ ಕಂಪೇರ್ ಮಾಡಿದ್ರೆ ಅವ್ರಿಗೆ ಮದುವೆ ಆಗಿ 3 years ಆಗಿದೆ, ಬಟ್ ಅವ್ರಿಗೆ ಋತುಚಕ್ರದ ಪ್ರಾಬ್ಲಮ್ ಆಗಿರ್ಬೋದು, ಇದಕ್ಕೆ ಅವ್ರು 10 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಸೊ ಅವ್ರು 10 ವರ್ಷದಿಂದ ಆ ಟ್ರೀಟ್ಮೆಂಟ್ ತಗೊಂಡು ಶಿ ನ್ಯೂ ಇಟ್ ಆಕ್ಚುಲಿ. ಸೊ ನನಗೆ ಫರ್ಟಿಲಿಟಿಗೆ ತೊಂದರೆ ಆಗತ್ತೆ, ನಾನು ಹೇಳಿದೆ ನಿಮಗೆ ಸ್ಪೆಷಲ್ ಕೇಸಸ್ ಋತುಚಕ್ರ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನೀವು ಕಾಯೋ ಅವಶ್ಯಕತೆ ಇಲ್ಲ, ಬಂದು ತೋರಿಸ್ಕೊಳ್ಳಿ. ಶಿ ವಾಸ್ ಒನ್ ಇಂಟೆಲಿಜೆಂಟ್ ಲೇಡಿ. ಸೊ ಮದುವೆ ಆಗಿದ ತಕ್ಷಣ ಅವ್ರು ಅನ್ಕೊಂಡ್ರು 1-2 ವರ್ಷದಲ್ಲಿ ಆಗ್ತಾ ಇಲ್ಲ, ಸೊ ನಾನು ಋತುಚಕ್ರ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾನು 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನು ಇನ್ನ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಶಿ ಕೇಮ್ ಅಂಡ್ ಕನ್ಸಲ್ಟೆಡ್. ಬಹಳ ಜನ ಹೇಳ್ತಾರೆ ಗರ್ಭಗುಡಿ ಐ ಸೆಂಟರ್ನ ಸ್ಪೆಷಲಿಸ್ಟ್ಗಳು ಎಲ್ಲರೂ ಕೂಡ ಸ್ಪೆಷಲೈಸ್ಡ್ ಆಗಿರ್ತಾರೆ, ಜೊತೆಗೆ ಒಳ್ಳೆ ರೀತಿಯಾದ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಹೇಳ್ತಾರೆ. ಇದಕ್ಕೇನಾದ್ರೂ ಸ್ಪೆಷಲ್ ಟ್ರೈನಿಂಗ್ ಅನ್ನ ಪಡ್ಕೊಂಡಿರ್ತೀರಾ ನೀವು ಅಂತ? ನನ್ನನ್ನು ತಗೊಂಡ್ರೆ ನಾನು ಸ್ತ್ರೀ ರೋಗನ ತಜ್ಞೆ ಅಂತಂದ್ರೆ ಈಗ OBG ಆಬ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿ 3 ವರ್ಷ ನಾವು MBBS ಆದ್ಮೇಲೆ ನಾವು ಟ್ರೈನಿಂಗ್ ತಗೊಂಡು ಈ ಪರ್ಟಿಕ್ಯುಲರ್ ಇನ್ಫರ್ಟಿಲಿಟಿ ಅಥವಾ ಸಂತಾನೋತ್ಪತ್ತಿ ತೊಂದರೆಗಳು ಇರೋ ಅಂತ ಕೋರ್ಸ್ನೇ ನಾನು ಸಪ್ರೇಟ್ ಆಗಿ 3 ವರ್ಷಗಳ ಕಾಲ ನಾನು ಮಾಡಿ ಅದರಲ್ಲಿ ತಯಾರಿ ತಗೊಂಡು ಬಂದಿರೋದು. ಸೊ ಇದೇ ತರ ನಮ್ಮಲ್ಲಿ 10ಕ್ಕಿಂತ ಜಾಸ್ತಿ ಸ್ಪೆಷಲಿಸ್ಟ್ಗಳಿದ್ದಾರೆ ಗರ್ಭಗುಡಿಯಲ್ಲಿ. ನಾವೆಲ್ಲರೂ ಅಂಡರ್ ಡಾಕ್ಟರ್ ಆಶಾ ವಿಜಯ್ ಮೇಡಮ್ ಗೈಡೆನ್ಸ್ ಅಲ್ಲಿ ಎಲ್ಲರೂ ಕೆಲಸ ಮಾಡ್ತೀವಿ. 7 ಶಾಖೆಗಳಿದೆ. ಸೊ ನೀವು ಎಲ್ಲೇ ಹೋದ್ರೂ ನಿಮಗೆ ಒಂದೇ ಥರದ ಟ್ರೀಟ್ಮೆಂಟ್ ಸಿಗುತ್ತೆ. ಹಾಗೆಯೇ ಜೆನ್ಯೂನ್ ಆಗಿ ಆಮೇಲೆ ಎಥಿಕಲ್ ಟ್ರೀಟ್ಮೆಂಟ್, ಟ್ರಾನ್ಸ್ಪರೆಂಟ್ ಟ್ರೀಟ್ಮೆಂಟ್ ಸಿಗೋದು ಕೂಡ ಅಷ್ಟೇ ಮುಖ್ಯ. ಅಂದರೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಅಂತ ನಿಮ್ಮನ್ನು ಕೂರಿಸಿ ನಿಮ್ಗೆ ಅರ್ಥ ಆಗೋ ಥರ ಹೇಳಿ ಆಮೇಲೆ ಮುಂದಕ್ಕೆ ಹೋಗೋದು. ಡಾಕ್ಟರ್, ಬಹಳ ಮುಖ್ಯವಾಗಿ ಕ್ಯಾಂಪ್ಸ್ಗಳು ಎಲ್ಲೆಲ್ಲ ಆಗ್ತಾ ಇರುತ್ತೆ, ಜೊತೆಗೆ ಏನು ಆಫರ್ಸ್ಗಳು ಗರ್ಭಗುಡಿಯಿಂದ ಇರುತ್ತೆ ಅಂತ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ, ಏನು ಹೇಳ್ತೀರಾ? ಹೌದು, ನಮ್ಮಲ್ಲಿ ಹಲವಾರು ಕಡೆ ಕ್ಯಾಂಪ್ಸ್ಗಳು ನಡೀತಾ ಇರುತ್ತೆ ಪ್ರತಿ ತಿಂಗಳು. ಈಗ ಎಕ್ಸಾಂಪಲ್ ನಮಗೆ ದೊಡ್ಡಬಳ್ಳಾಪುರದಲ್ಲಿ ರಕ್ಷಿತ್ ಹಾಸ್ಪಿಟಲ್ ಅನ್ನೋ ಕಡೆ ಪ್ರತಿ ತಿಂಗಳು ಒಂದು ಕ್ಯಾಂಪ್ ನಡೆಯುತ್ತೆ. ಆನೇಕಲ್ಲಲ್ಲಿ ಎರಡು ಅಂದರೆ ತಿಂಗಳಿಗೆ 2 ಸತಿ ನಾವು ಹೋಗ್ತೀವಿ. HRBR ಲೇಔಟಲ್ಲಿ ಜಿಯಾನ್ ಹಾಸ್ಪಿಟಲಲ್ಲಿದೆ, ಹಾಗೆಯೇ ಕುಣಿಗಲಲ್ಲಿ, ತಿಪ್ಟೂರಲ್ಲಿ, ಆಮೇಲೆ ನಮಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಲಕ್ಷ್ಮೀ ಹಾಸ್ಪಿಟಲ್, ಈ ಥರ ಹಲವಾರು ಕಡೆ ನಮಗೆ ಕ್ಯಾಂಪ್ಸ್ಗಳು ನಡೀತಾ ಇರುತ್ತೆ. ಆಫರ್ಸ್ಗೆ ಅಂತ ಬಂದಾಗ ಈ ತಿಂಗಳಲ್ಲಿ ಫಸ್ಟ್ ಕನ್ಸಲ್ಟೇಷನ್ ಯಾರು ತಗೊಳ್ತಾರೆ ಅವ್ರಿಗೆ ಫ್ರೀ IUI ಅನ್ನೋ ಆಫರ್ ಕೂಡ ನಡೀತಾ ಇರುತ್ತೆ. ಪ್ರತಿ ತಿಂಗಳು ಇದೇ ಥರ ಒಂದಷ್ಟು ಡಿಸ್ಕೌಂಟ್ಸ್ಗಳಿರುತ್ತೆ, ಟ್ರೀಟ್ಮೆಂಟ್ಸ್ ಮೇಲೆ ಆಫರ್ಸ್ ನಡೀತಾ ಇರುತ್ತೆ. ಸೊ ಯಾರಿಗೆ ಇದರಲ್ಲಿ ಸ್ವಲ್ಪ ನಮಗೆ ಆರ್ಥಿಕವಾಗಿ ಪರಿಸ್ಥಿತಿ ಇರೋದಿಲ್ಲ ಅವ್ರು ಈ ಡಿಸ್ಕೌಂಟ್ಸ್ನ ಆಫರ್ಸ್ನ ಯುಟಿಲೈಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೋಬೋದು. ನಮ್ಗೆ ಆಗಲ್ಲ ಅಂದ್ಕೊಂಡು ಮುಂದಕ್ಕೆ ಹಾಕೋಕ್ಕಿಂತ ಮುಂಚೆ ಬಂದು ಆ್ಯಕ್ಚುಲಿ ಅವ್ರ ಸಲಹೆ ಪಡ್ಕೋಬೋದು. ಎಸ್ ಡಾಕ್ಟರ್, ಇನ್ಫರ್ಟಿಲಿಟಿಗೆ ಆಧುನಿಕ ಚಿಕಿತ್ಸೆ ಏನೇನಿದೆ ಇನ್ಕ್ಲೂಡಿಂಗ್ ART ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದಗಳು ನಿಮಗೆ. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಅಪರ್ಣ. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ, ನ್ಯೂ BEL ರಸ್ತೆ, ನಾಗರಬಾವಿ. ದೂರವಾಣಿ ಸಂಖ್ಯೆ 9108910832. ವೆಬ್ಸೈಟ್ www.garbhagudi.com. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.